ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಹೊಸ ವೀಡಿಯೋಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಂಧ್ರ ಪ್ರದೇಶನ ಕಡಪ ರೈಲ್ವೆ ಸ್ಟೇಷನಿಂದ. ಇಲ್ಲೇನಪ್ಪ ಮಾಡ್ತಾಯಿದ್ದಾನೆ, ಅದು ಆಂಧ್ರ ಪ್ರದೇಶದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದಾನೆ ಅನ್ಕೊತೀರಾ? ನಾ ಹೇಳಲ್ಲ, ಟ್ರೇಲರ್ ನೋಡ್ಕೊಂಬನ್ನಿ, ನಿಮಗೆ ಅರ್ಥ ಆಗುತ್ತೆ. ಟ್ರೇಲರಲ್ಲಿ ಗೆಸ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ನಾನಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಟ್ರೈನ್ ನಂಬರ್ 17415, ಅಂದರೆ ನಮ್ಮ ಅಚ್ಚುಮೆಚ್ಚಿನ ಹರಿಪ್ರಿಯ ಎಕ್ಸ್ಪ್ರೆಸ್. ತಿರುಪತಿಯಿಂದ ಕೊಲ್ಲಾಪುರವರೆಗೂ ಈ ಟ್ರೈನ್ ಹೋಗುತ್ತೆ. ಈ ಟ್ರೈನ್ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಆಂಧ್ರ ಪ್ರದೇಶಲ್ಲಿ. ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಕರ್ನಾಟಕನಲ್ಲಿರ್ತೀವಿ. ಆಂಧ್ರ ಪ್ರದೇಶದಿಂದ ಸ್ಟಾರ್ಟ್ ಮಾಡಿದ್ದು, ಕರ್ನಾಟಕನಲ್ಲಿ ಎದ್ದಿದ್ದು, ವೀಡಿಯೋನ ಎಂಡ್ ಮಾಡೋದು ಮಾತ್ರ ಮಹಾರಾಷ್ಟ್ರನಲ್ಲಿ. ಸಖತ್ತಾಗಿರುತ್ತೆ ಈ ಜರ್ನಿ. ಫುಲ್ ವೀಡಿಯೋನ ನೋಡಿ ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಿಮ್ಮ ಮುಂದೆ ಹೇಳ್ಕೊತೀನಿ. ಈ ಟ್ರೈನ್ನ ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ, ಈ ಟ್ರೈನ್ ಪ್ರತಿದಿನ ರನ್ ಆಗುತ್ತೆ. 9:15ಗೆ ತಿರುಪತಿಯಿಂದ ಹೊರಡುತ್ತೆ ಮತ್ತು ನೆಕ್ಸ್ಟ್ ಡೇ ಸಾಯಂಕಾಲ 4:45 ಅಷ್ಟೊತ್ತಿಗೆ ನೀವು ಕೊಲ್ಲಾಪುರ ರೈಲ್ವೆ ಸ್ಟೇಷನಲ್ಲಿ ಇರ್ತೀರಾ. तिरुपति से आने वाली कोल्हापुर को पहुंचने वाली गाड़ी संख्या 1741 हरिप्रिया एक्सप्रेस प्लेटफॉर्म नंबर 3 पर आ रही है. May I have your attention? Train number 17415 Haripriya Express from Tirupati to Kolhapur is arriving on platform number 3. ಶುಭೋದಯ. ನಿನ್ನೆ ರಾತ್ರಿಯಿಂದ ಟೋಟಲಾಗೆ 315 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ಕಡಪದಿಂದ ಆಂಧ್ರ ಗಡಿ ದಾಟಿ ನಮ್ಮ ಕರ್ನಾಡಿಗೆ ಎಂಟ್ರ್ ಆಗಿದ್ದೀವಿ. ಇನ್ನು ಡಿಲೇ ಬಗ್ಗೆ ಮಾತಾಡಬೇಕಂದ್ರೆ, ನಿನ್ನೆ ರಾತ್ರಿ 30 ನಿಮಿಷ ಡಿಲೇ ಆಗಿತ್ತು. ರಾತ್ರಿ ಏನೂ ಕವರ್ ಆಗಿಲ್ಲ. ಇವಾಗ 38 ನಿಮಿಷ ಡಿಲೇಗೆ ಬಂದಿದೆ. ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ, ನಾನು ಎದ್ದಾಗ ಕರೆಕ್ಟಾಗಿ ಮುನಿರಾಬಾದಿಂದ ಡಿಪಾರ್ಟ್ ಆಗ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೊಪ್ಪಳ ಬರುತ್ತೆ. ಬನ್ನಿ, ಡೈರೆಕ್ಟಾಗಿ ನಾನು ಕೊಪ್ಪಳದಲ್ಲಿ ಸಿಗ್ತೀನಿ. ಟೋಟಲಾಗಿ 327 ಕಿಲೋಮೀಟರ್ ಕಡಪದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಗೋಪಣ್ಣ ನಗರಿಗೆ ಬಂದಿದ್ದೀವಿ. ಕರ್ನಾಟಕದ ಮಂದಿ ಇದನ್ನು ಕೊಪ್ಪಳ ಅಂತ ಕರೀತಾರೆ. ಸ್ಟೇಷನ್ ಕೋಡ್ ಬಂದು KBL. ಆ್ಯಕ್ಚುಲ್ ಅರೈವಲ್ ಟೈಮ್ 5:52 ಇಲ್ಲಿಗೆ ಬರುತ್ತೆ ಮತ್ತು 4ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಕೊಪ್ಪಳನಲ್ಲಿ ಕೊಟ್ಟಿದ್ದಾರೆ. ಕೊಪ್ಪಳನ ಜೈನ ಕಾಶಿ ಅಂತ ಕೂಡ ಕರೀತಾರೆ. ಏನಕ್ಕಂದರೆ, ಜೈನರ 700ಕ್ಕೂ ಹೆಚ್ಚು ಬಸದಿಗಳು ಇಲ್ಲಿದೆ. ಮತ್ತು ಏಪ್ರಿಲ್ 1, 1998ರಲ್ಲಿ ಈ ಒಂದು ಜಾಗಕ್ಕೆ ಕೊಪ್ಪಳ ಅಂತ
ಟೋಟಲಾಗಿ 384 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದ್ಮೇಲೆ ಗದಗ್ ಜಂಕ್ಷನ್ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು GDG. ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ 6:58 ಇಲ್ಲಿಗೆ ಬರುತ್ತೆ ಮತ್ತು 7 ಗಂಟೆಗೆ ಇಲ್ಲಿಂದ ಹರಿಪ್ರಿಯ ಎಕ್ಸ್ಪ್ರೆಸ್ ಹೊರಡುತ್ತೆ. 2 ನಿಮಿಷ ಹಾಲ್ಟು ಗದಗಲ್ಲಿ ಕೊಟ್ಟಿರೋದು. ನಾವು 25 ನಿಮಿಷ ಲೇಟಾಗಿ ಗದಗ್ ಜಂಕ್ಷನ್ನ ಎಂಟ್ರ್ ಆಗಿದ್ದೀವಿ. ಗದಗ್ನ ಜಂಕ್ಷನ್ ಅಂತಾರೆ ಏನಕ್ಕೆ 3 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಒಂದು ನಾವು ಬಂದಿದ್ದ ಲೈನ್ ಅಂದರೆ ಹೊಸಪೇಟೆ ಗದಗ್ ಲೈನ್, ಮತ್ತು ಇಲ್ಲಿಂದ 1 ಲೈನ್ ಹುಬ್ಬಳ್ಳಿ ಕಡೆ ಹೋಗುತ್ತೆ, ಮತ್ತು ಇನ್ನೂ ಒಂದು ಲೈನ್ ಇಲ್ಲಿಂದ ಬಾಗಲಕೋಟೆ ಕಡೆ ಹೋಗುತ್ತೆ. ಅದಕ್ಕೆ ಗದಗ್ನ ಜಂಕ್ಷನ್ ಅಂತ ಕರೀತಾರೆ. ಗದಗ ರೈಲ್ವೆ ಸ್ಟೇಷನಲ್ಲೇ ಗದಗ ಬಗ್ಗೆ ಹೇಳೋಣ ಅಂದ್ಕೊಂಡೆ, ಬಟ್ ಆದರೆ 2 ನಿಮಿಷ ಹಾಲ್ಟ್ ಕೊಟ್ಟಿರೋದ್ರಿಂದ ಬೇಡ ಟ್ರೈನಲ್ಲಿ ಹೇಳೋಣ ಅಂತ ಡಿಸೈಡ್ ಮಾಡಿ. ಇನ್ನು ಗದಗ್ನ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ ಈ ವಿಡಿಯೋಸ್ ಆಗೋಲ್ಲ, ಬಟ್ ಆದ್ರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಹೇಳ್ತೀನಿ ಗದಗ್ನ ಇತಿಹಾಸದ ಬಗ್ಗೆ. ಸೊ ಒಂದೊಂದಾಗೆ ಸ್ಟೇಷನಲ್ಲಿ ನಿಮ್ಗೆ ಹೇಳಿದ್ನಲ್ಲ, 1 ಲೈನ್ ಬಾಗಲಕೋಟೆ ಕಡೆ ಹೋಗುತ್ತೆ ಅಂತ. ಈ ಕಡೆ ಕೊನೆ ಲೈನ್ ನೋಡ್ತಾ ಇದ್ದೀರಲ್ಲ, ಈ ಲೈನೇ ಬಾಗಲಕೋಟೆ ಕಡೆ ಡೈವರ್ಟ್ ಆಗುತ್ತೆ. ನಾವಿರೋದು ಹುಬ್ಬಳ್ಳಿ ಲೈನಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಗದಗ್ನ ಸ್ಕಾಡ್ ಲೈನ್ ಅಂತ ಕರೀತಾರೆ. ಸಿಂಪಲಾಗಿ ಹೇಳಬೇಕಂದ್ರೆ ಗದಗ್ ಬೈಪಾಸ್ ಲೈನ್ ಇದು. ಗದಗ್ ಸ್ಟೇಷನ್ ಹೋಗದೆ ಅಲ್ಲಿ ರಿವರ್ಸಲ್ಲಿ ತೊಗೊಂಡು ಮಾಡಿರೋಂಥ ಹುಬ್ಬಳ್ಳಿ ಲೈನ್ಗೆ ಹೋಗೋದು ಟೈಮ್ ವೇಸ್ಟ್ ಅಂದ್ಬಿಟ್ಟು ಈ ಥರ ಬೈಪಾಸ್ ಲೈನ್ಗಳನ್ನ ಮಾಡ್ತಾರೆ. ಸೊ ಇನ್ನು ಗದಗ್ನ ವಾಸ್ತುಶಿಲ್ಪ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿನ ವಾಸ್ತುಶಿಲ್ಪಗಳು 11ನೇ ಶತಮಾನ 12ನೇ ಶತಮಾನದ್ದು ಅಂತ ಕೂಡ ಹೇಳ್ತಾರೆ. ಇಲ್ಲಿನ ತ್ರಿಕುಂಟೇಶ್ವರ ದೇವಸ್ಥಾನ ಇದೆಯಲ್ಲ, ಇದು ಚೋಳರು 6ನೇ ಮತ್ತು 8ನೇ ಶತಮಾನದ ಮಧ್ಯಭಾಗದಲ್ಲಿ ಕಟ್ಟಿದ್ದಾರೆ ಅಂತ ಕೂಡ ಇತಿಹಾಸ ಇದೆ. ಇನ್ನು ವೀರನಾರಾಯಣ ಸ್ವಾಮಿ ದೇವಸ್ಥಾನ 11ನೇ ಮತ್ತು 12ನೇ ಶತಮಾನದ ಮಧ್ಯಭಾಗದಲ್ಲಿ ಕಟ್ಟಿದ್ದಾರೆ. ಶಾಸನಗಳ ಬಗ್ಗೆ ಹೇಳಬೇಕಂದ್ರೆ 3 ಪ್ರಖ್ಯಾತ ಶಾಸನಗಳು ಇಲ್ಲಿದೆ. ಒಂದು ವಿಕ್ರಮಾದಿತ್ಯ 6 ಅವರ ಶಾಸನ, ಅದರಲ್ಲಿ ಇವರು ಯುದ್ಧ ಆಡಿ ಗೆದ್ದಿರೋ ಸನ್ನಿವೇಶ. ಅದಾದಮೇಲೆ ಸಟ್ಟಿಗ, ಇದರ ಆಪೋಸಿಟ್ ಅಂದರೆ ಯುದ್ಧ ಆಡಿ ಮರಣ ಹೊಂದಿರುವ ಸನ್ನಿವೇಶದ ಶಾಸನ. ಮತ್ತು ಕೊನೆಯದಾಗಿ ನಮಗೆ ರೋಮಾಂಚನ ಆಗಿದ್ದು ಬಳ್ಳಾಲನ ಕತೆ ಅಂದರೆ ಬಳ್ಳಾಲನ ಶಾಸನ. ಗದಗ ಜಿಲ್ಲೆಯಲ್ಲಿ ಭಾರತದ ಪ್ರಪ್ರಥಮ ಸಹಕಾರಿ ಸಂಘ ಅಂದರೆ ಕೋಆಪ್ರೇಟಿವ್ ಸೊಸೈಟಿ ಅನ್ನೋದು 100 ವರ್ಷಗಳ ಹಿಂದೆಯೇ ಶುರುವಾಗಿತ್ತು KH ಪಾಟೀಲ್ ಅವರ ಮುಖಾಂತರ. ಟೋಟಲಾಗಿ 442 ಕಿಲೋಮೀಟರ್ ಕಡಪದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂತಹ ಹುಬ್ಬಳ್ಳಿಗೆ ರೀಚ್ ಆಗಿದೆ. ಸ್ಟೇಷನ್ ಕೋಡ್ ಬಂದು UBL. ಹುಬ್ಬಳ್ಳಿನ SSS ಹುಬ್ಬಳ್ಳಿ ಅಂತ ಕರೀತಾರೆ, ಅಂದರೆ ಶ್ರೀ ಸಿದ್ಧರೂಢ ಸ್ವಾಮೀಜಿ ಹುಬ್ಬಳ್ಳಿ ಅಂತ. ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ 8:20 ಇಲ್ಲಿಗೆ ಬರುತ್ತೆ, 8:30 ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಲೋಕೋ ಚೇಂಜ್ ಇಲ್ಲಿ ಆಗುತ್ತೆ. ಎಲೆಕ್ಟ್ರಿಕ್ ಲೋಕೋ ಜೊತೆ ನಾವು ಇಲ್ಲಿವರೆಗೂ ಬಂದರೆ ಇಲ್ಲಿಂದ ನಮಗೆ ಡೀಸೆಲ್ ಲೋಕೋಮೋಟಿವ್ ಮಿರಜ್ವರೆಗೂ ಸಿಗುತ್ತೆ. ಡಿಲೇ ಬಗ್ಗೆ ಮಾತಾಡಬೇಕಂದ್ರೆ ನಾವು ಇವಾಗ 8:44ಕ್ಕೆ ಬಂದಿದ್ದೀವಿ. ಸೊ ಟೋಟಲಾಗಿ ಹೇಳಬೇಕಂದ್ರೆ 23 ನಿಮಿಷ ಡಿಲೇಡ್ ಆಗಿ ನಾವು ಎಂಟ್ರ್ ಆಗಿದ್ದೀವಿ. ಹುಬ್ಬಳ್ಳಿ ಲೋಕೋ ಚೇಂಜ್ ಆಗುತ್ತೆ, ಹುಬ್ಬಳ್ಳಿನಲ್ಲಿ ಡೀಸೆಲ್ ಲೋಕೋ ಬರುತ್ತೆ ಅಂತ. ನೋಡಿ, ಇದೆ ನಮ್ಮ ಲೋಕೋ. ಕಪ್ಲಿಂಗ್ ನೋಡೋಣ ಬನ್ನಿ. ತಾನೇ ಕಪ್ಲಿಂಗ್ ನೋಡಿದ್ರಲ್ಲ, ಕಪ್ಲಿಂಗ್ ಸಕ್ಸಸ್ಫುಲ್ ಆಯಿತು. ಇನ್ನು ಸ್ಟ್ರೆಸ್ ಟೆಸ್ಟ್ ಕೂಡ ಮಾಡಿದ್ರು, ನೀಟಾಗಿ ಕಪಲ್ ಕೂತ್ಕೊಂಡಿದೆ. ಇನ್ನು ಲೋಕೋ ಬಗ್ಗೆ ಹೇಳಬೇಕಂದ್ರೆ 40448 ಹುಬ್ಬಳ್ಳಿ ಶೆಡ್ನ WDP 4D ಡೀಸೆಲ್ ಲೋಕೋಮೋಟಿವ್ ನಮ್ಮನ್ನು ಮೀರಜ್ ತನಕ ಲೀಡ್ ಮಾಡುತ್ತೆ. ಜಸ್ಟ್ ಈಗ ತಾನೇ ಕ್ರೂ ಜೊತೆ ಮಾತಾಡಿದೆ, ಅವ್ರು ಹೇಳಿದ್ರು ಮೀರಜ್ ತನಕನೇ ಸೇಮ್ ಕ್ರೂ ಇರ್ತಾರೆ ಅಂತ. ಎಕ್ಸಾಕ್ಟ್ 100% ನನಗೂ ಗೊತ್ತಿಲ್ಲ, ಮೇ ಬಿ ಅವ್ರು ಹೇಳಿದ್ದು ಕರೆಕ್ಟ್ ಅನಿಸುತ್ತೆ. ಸೊ ಮೀರಜಿಂದ ಮತ್ತೆ ಲೋಕೋಮೋಟಿವ್ ಚೇಂಜ್ ಆಗುತ್ತೆ ಕೊಲ್ಲಾಪುರವರೆಗೂ, ಅಲ್ಲಿಂದ ಎಲೆಕ್ಟ್ರಿಕ್ ಲೋಕೋಮೋಟಿವ್ ನಮಗೆ ಸಿಗುತ್ತೆ. ಟೈಮ್ ಬಂದು 9:05 ಆಗಿದೆ. ಈಗ ಹುಬ್ಬಳ್ಳಿಯಿಂದ ಡಿಪಾರ್ಟ್ ಆಗಿದ್ದೀವಿ.
35 ಮಿನಿಟ್ಸ್ ಡಿಲೇ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇನ್ನು ಹುಬ್ಳಿನ ನೀವು ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಏನಾದರೂ ಮಾಡ್ಕೊತೀರಾ ಅಂದರೆ ಗ್ಯಾರಂಟಿ ಆಪ್ಷನ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಇಲ್ಲಿ 3 ವೆರೈಟಿ ಆಫ್ ಐಟಮ್ಸ್ ನಿಮಗೆ ಸಿಗುತ್ತೆ. ಒಂದು ಮಸಾಲೆ ದೋಸೆ, ಒಂದು ಇಡ್ಲಿ ವಡೆ ಮತ್ತು ಸಮೋಸ. ಈ 3 ಐಟಮ್ಸ್ ನಿಮಗೆ ಬ್ರೇಕ್ಫಾಸ್ಟ್ ಅಂತ ಬೆಳಗ್ಗೆ ಹುಬ್ಬಳ್ಳಿನಲ್ಲಿ ಸಿಗುತ್ತೆ. ಹುಬ್ಳಿನ ಜಂಕ್ಷನ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳ್ಬಿಡ್ತೀನಿ. ಹುಬ್ಳಿನಲ್ಲಿ 4 ಡಿಫ್ರೆಂಟ್ ಲೈನ್ ಡೈವರ್ಟ್ ಆಗುತ್ತೆ. ಒಂದು ನಾವು ಬಂದಿದ್ದ ಲೈನ್ ಅಂದರೆ ಗದಗ ಹುಬ್ಬಳ್ಳಿ ಲೈನ್, ಮತ್ತು ಇಲ್ಲಿಂದ ನಾವು ಹೊರಡೋ ಲೈನ್ ಅಂದರೆ ಹುಬ್ಬಳ್ಳಿ ಧಾರವಾಡ ಲೈನ್, ಮತ್ತು ಇನ್ನೊಂದು ಲೈನ್ ಹಾವೇರಿ ಕಡೆಯಿಂದ ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ. ಮತ್ತು ಒಂದು ಲೈನ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಕಾರವಾರ ಕಡೆಗೆ. ಸೊ ಅದಕ್ಕೆ ಹುಬ್ಬಳ್ಳಿನ ಜಂಕ್ಷನ್ ಅಂತ ಕರೀತಾರೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದಿದೆ ಮಸಾಲೆ ದೋಸೆ ಮತ್ತು ಒಂದು ಸಮೋಸ ಮತ್ತು ಒಂದು ವಡೆ ತೊಗೊಂಡೆ. ಇನ್ನು ಮಸಾಲೆ ದೋಸೆ ಬಗ್ಗೆ ಹೇಳಬೇಕಂದ್ರೆ ಆಲೂ ಸ್ಟಫಿಂಗ್ ಚೆನ್ನಾಗಿದೆ, ಬಟ್ ಪ್ಲೇನ್ ಆಗಿದೆ ಆ ಥರ ಕಾಣಿಸ್ತದೆ, ಅಷ್ಟೊಂದು ಮಸಾಲ ಹಾಕಿಲ್ಲ. ಇನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೆಂಗಿದೆ ಅಂತ. ಸೊ ದೋಸೆ ಸಾಫ್ಟಾಗಿದೆ. ಚಟ್ನಿ ಜೊತೆ ನೋಡೋಣ ಹೆಂಗೆ ಪೇರ್ ಆಗುತ್ತೆ ಅಂತ. ಚೆನ್ನಾಗಿದೆ ದೋಸೆ, ಚಟ್ನಿ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ ಚಟ್ನಿ ಇದ್ದರೆ ಚೆನ್ನಾಗಿತ್ತು ಅನಿಸುತ್ತೆ, ಬಟ್ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಚೆನ್ನಾಗಿದೆ. ರೆಕಮೆಂಡ್ ಮಾಡ್ತೀನಿ. ನೀವೇನಾದ್ರು ಬ್ರೇಕ್ಫಾಸ್ಟ್ ಪಾಯಿಂಟ್ ಅದು ಮಾಡ್ಕೊತೀರಾ ಅಂದರೆ ದೋಸೆನ ರೆಕಮೆಂಡ್ ಮಾಡ್ತೀನಿ. ಇನ್ನು ವಡೆ ಬಗ್ಗೆ ಹೇಳಬೇಕಂದ್ರೆ ತಣ್ಣಗಾಗೋಗಿದೆ, ಸೊ ಅದಕ್ಕೆ ಆ ಕ್ರಿಸ್ಪಿನೆಸ್ ಫೀಲ್ ಆಗ್ತಿಲ್ಲ. ಚೆನ್ನಾಗಿದೆ, ವೆಲ್ ಟೆಕ್ಸ್ಚರ್ ಇದೆ, ಫ್ಲೇವರ್ಸ್ ಚೆನ್ನಾಗಿ ಬರ್ತಾಯಿದೆ. ಆ ಮೆಣಸು ಕೂಡ ಹಾಕಿದಾರಲ್ಲ, ಆ ಮೆಣಸಿನ ಘಾಟ್ ಕೂಡ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಇನ್ನು ಸಮೋಸ ಬಗ್ಗೆ ಹೇಳಬೇಕಂದ್ರೆ ಸ್ಟಫಿಂಗ್ಸ್ ಓಕೆ, ಅದು ಚೆನ್ನಾಗಿದೆ. ಸಮೋಸ ಆ್ಯಾವ್ರೇಜಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಟೇಬಲ್ ಟರ್ನ್ ಆಗೋಯ್ತು. ಸಮೋಸ ಸಕ್ಕತ್ತಾಗಿದೆ. 10/10 ಈಸಿಯಾಗಿ ಸಮೋಸ ಕೊಡ್ತೀನಿ. ಸೊ ಇದೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಓವರ್ ಆಲ್ ರೇಟು ನಿಮಗೆ ಲಾಸ್ಟಲ್ಲಿ ಕೊಡ್ತೀನಿ. 462 ಕಿಲೋಮೀಟರ್ ಕಡಪದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಆರ್ಡರ್ ಅಂತ ಧಾರವಾಡಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು DWR. ಆ್ಯಕ್ಚುಲಿ ಅರೈವಲ್ ಟೈಮ್ 8:53 ಇಲ್ಲಿಗೆ ಬರುತ್ತೆ, ಮತ್ತು 8:55 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಧಾರವಾಡಲ್ಲಿ ಕೊಟ್ಟಿರೋದು ಹರಿಪ್ರಿಯಾ ಎಕ್ಸ್ಪ್ರೆಸ್ಗೆ. ನಾವಿಲ್ಲಿಗೆ 9:15 ಬಂದಿದ್ದೀವಿ. ಸೊ ಹಾಗಂದರೆ 37 ನಿಮಿಷ ಲೇಟಾಗಿ ನಾವು ಧಾರವಾಡಕ್ಕೆ ಎಂಟರ್. ಸಂಖ್ಯೆ 1715 ತಿರುಪತಿಯಿಂದ ಲೋಂಡಾ ಮೀರಜ್ ಮಾರ್ಗವಾಗಿ ಕೊಲ್ಹಾಪುರ CSMT ತಲುಪುವ ಹರಿಪ್ರಿಯಾ ಎಕ್ಸ್ಪ್ರೆಸ್ ಗಾಡಿಯು 3ನೇ ಪ್ಲಾಟ್ಫಾರ್ಮ್ಗೆ ಬಂದು ಸೇರಿದೆ. ಏನಾದರೂ ನೀವು ಬ್ರೇಕ್ಫಾಸ್ಟ್ ಪಾಯಿಂಟ್ ಮಾಡ್ಕೊತೀರಾ ಅಂದರೆ ಮೇ ಬಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಏನಕ್ಕಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ಗಳು ಸೆಲ್ ಮಾಡೋ ವೆಂಡರ್ಸ್ಗಳು ನಾನು ಯಾವುದೂ ನೋಡಿಲ್ಲ. ಅದು ಬಿಟ್ಟು ನೀವು ಬಿಸ್ಕೆಟ್ಸ್ಗಳು, ಚಾಕ್ಲೇಟ್ಸ್ಗಳು, ಚಿಪ್ಸ್ಗಳು ಅದಂಥದ್ದು ಏನಾದ್ರು ತೊಗೊತೀರಂದರೆ ಆವಾಗ ಧಾರವಾಡ ಒಳ್ಳೆ ಗದಗ ಮತ್ತು ಹುಬ್ಳಿ ಲೈನಲ್ಲಿ ನಾವು ಬರಬೇಕಾದ್ರೆ ಅಕ್ಕಪಕ್ಕ ಎಲ್ಲಿ ನೋಡಿದ್ರು ಬರೀ ಖಾಲಿ ಪ್ರದೇಶ. ಆ ಕಡೆ ಏನು ಬೆಳೆದಿಲ್ಲ, ಈ ಕಡೆ ಏನು ಬೆಳೆದಿಲ್ಲ, ಬರೀ ಖಾಲಿ ಪ್ರದೇಶ ಇದೆ. ಇಲ್ಲಿ ಟರ್ಬೈನ್ಗಳು ಕಾಣಿಸ್ತದೆ. ಅದೇ 100 ಕಿಲೋಮೀಟ್ರ್ ಟ್ರಾವೆಲ್ ಮಾಡಾದಮೇಲೆ ಹುಬ್ಳಿ ಆದಮೇಲೆ ನೋಡಿ ಈ ಥರ ಜಾಗ ಬದಲಾಗುತ್ತೆ. ಸೊ ಪ್ರತಿ 100 ಕಿಲೋಮೀಟ್ರಿಗೂ ಏನಾರು ಒಂದು ಬದಲಾಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಟ್ರಾವೆಲ್ ಮಾಡ್ತಾಯಿರಿ, ಏನಾರು ಒಂದು ಕಲಿತಾ ಇರಿ.
ಕಡೆ ನೋಡಿದ್ರೆ ಕುಂದ ಸೇಲ್ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ನೋಡಿದ್ರೆ ಪೇಡ ಸೇಲ್ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಮಜ್ಜಿಗೆ ಸೇಲ್ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಕಡಲೆ ಮಿಠಾಯಿ, ಕಡಲೆ ಬೀಜಗಳು, ಸೌತೆಕಾಯಿಗಳು, ಏನೇನೋ ವೆರೈಟಿಗಳು ಬರ್ತಾನೆ ಇದೆ ಈ ಟ್ರೈನಲ್ಲಿ. ಏನು ಸಖತ್ತಾಗಿದೆ ಅಂದರೆ ಎಲ್ಲರೂ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು, ಆ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಮಾತಾಡೋರು ಅಂದರೆ ಒಂಥರ ಸಖತ್ತಾಗಿರುತ್ತಲ್ಲ ಆ ಲ್ಯಾಂಗ್ವೇಜ್ ಕೇಳೋಕ್ಕೆ. ಕಿಲೋಮೀಟರ್ ಕಡಪದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಅಲ್ನಾವರ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಂದು LWR. ಆ್ಯಕ್ಚುಯಲ್ ಅರೈವಲ್ ಟೈಮ್ 9:32 ಇಲ್ಲಿಗೆ ಬರುತ್ತೆ. ಬೆಳಗ್ಗೆ 9:33ಗೆ ಹರಿಪ್ರಿಯ ಎಕ್ಸ್ಪ್ರೆಸ್ ಇಲ್ಲಿಂದ ಹೊರಡುತ್ತೆ. ಅಲ್ನಾವರನ ಜಂಕ್ಷನ್ ಅಂತಾರೆ ಏನಕ್ಕೆ ಅಂದರೆ ಇಲ್ಲಿಂದ 3 ಲೈನ್ ಡೈವರ್ಟ್ ಆಗುತ್ತೆ. ಒಂದು ನಾವು ಬಂದಿದ್ದ ಲೈನ್ ಧಾರವಾಡ ಅಲ್ನಾವರ ಲೈನ್, ಮತ್ತು ನಾವು ಹೊರಡೋ ಲೈನ್ ಅಲ್ನಾವರ ಲೋಂಡಾ ಲೈನ್, ಮತ್ತು ಇಲ್ಲಿಂದ ಒಂದು ಡೆಡ್ ಲೈನ್ ದಾಂಡೇಲಿ ಕಡೆ ಕೂಡ ಹೋಗುತ್ತೆ. ಸೊ ಅಲ್ನಾವರನ ಜಂಕ್ಷನ್ ಅಂತಾರೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ದಾಂಡೇಲಿ ಲೈನ್ ಎಲ್ಲ ಇದೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಓನ್ಲಿ ಫಿಟ್ ಫಾರ್ ಗೂಡ್ಸ್ ಅಂತ. ಸೊ ಪ್ಯಾಸೆಂಜರ್ಸ್ ಟ್ರೈನ್ಗಳು ಯಾವುದೂ ಹೋಗಲ್ಲ ದಾಂಡೇಲಿ ಲೈನ್ ಕಡೆಗೆ. ಬೇಸಿಗೆಗಾಲದಲ್ಲಿ ಸಖತ್ತಾಗಿದೆ ಅಂದರೆ ಇನ್ನು ಮಳೆಗಾಲದಲ್ಲಿ ಯೋಚನೆ ಮಾಡಿ ಹೆಂಗಿರ್ಬೋದು ಈ ರೂಟು ಅಂತ. ಎರಡು ಕಡೆನೂ ದಟ್ಟವಾದ ಅರಣ್ಯ, ಮಧ್ಯದಲ್ಲಿ ನಮ್ಮ ಟ್ರೈನ್ ಹೋಗ್ತಾ ಇದೆ. ಅಲ್ಲಿಗೆ 533 ಕಿಲೋಮೀಟರ್ಸ್ ಕಡಪದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂತಹ ಲೋಂಡಾ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಂದು LD. ಆ್ಯಕ್ಚುಯಲ್ ಅರೈವಲ್ ಟೈಮ್ 10:15 ಬೆಳಗ್ಗೆ, ಮತ್ತು 10:17 ಇಲ್ಲಿಂದ ಹೊರಡುತ್ತೆ ಹರಿಪ್ರಿಯ ಎಕ್ಸ್ಪ್ರೆಸ್. ಆದರೆ ನಾವು ಇಲ್ಲಿಗೆ 38 ನಿಮಿಷ ಲೇಟಾಗೆ ಇಲ್ಲಿ ಬಂದಿದ್ದೀವಿ. ಲೋಂಡಾನ ಜಂಕ್ಷನ್ ಅಂತಾರೆ ಏನಕ್ಕಂದ್ರೆ ನಾವು ಬಂದಿದ್ದ ಲೈನ್ ಅಂದರೆ ಅಲ್ನಾವರ್ ಲೋಂಡಾ ಲೈನ್ 1, ಮತ್ತು ನಾವು ಹೊರಡೋ ಲೈನ್ ಲೋಂಡಾ ಬೆಳಗಾವಿ ಲೈನ್, ಮತ್ತು ಇಲ್ಲಿಂದ ಒಂದು ಲೈನ್ ಕ್ಯಾಸಲ್ ರಾಕ್ ಕಡೆ ಕೂಡ ಹೋಗುತ್ತೆ. ಅಂದರೆ ನಮ್ಮ ದೂದ್ಸಾಗರ್ ರೂಟ್ ಕೂಡ ಇಲ್ಲಿಂದನೇ ಡೈವರ್ಟ್ ಆಗುತ್ತೆ. ಸೊ ಅದಕ್ಕೆ ಲೋಂಡಾನ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ.
ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ 11:25ಕ್ಕೆ ಬೆಳಗ್ಗೆ ಇಲ್ಲಿ ಹರಿಪ್ರಿಯ ಎಕ್ಸ್ಪ್ರೆಸ್ ಬರುತ್ತೆ ಮತ್ತು 11:15 ಇಲ್ಲಿಂದ ಹೊರಡುತ್ತೆ. ಟೋಟಲಾಗಿ 5 ನಿಮಿಷ ಹಾಲ್ಟು ಇಲ್ಲಿಗೆ ಕೊಟ್ಟಿದ್ದಾರೆ. ಆದರೆ ನಾವು ಇವಾಗ 12:01ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 35 ನಿಮಿಷ ನಾವು ಲೇಟಾಗಿ ಬೆಳಗಾವಿಗೆ ಬಂದಿದ್ದೀವಿ. ಹರಿಪ್ರಿಯ ಎಕ್ಸ್ಪ್ರೆಸ್ ಬೆಳಗಾವಿನ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬೆಳಗಾವಿ ಎಷ್ಟು ಡೆವಲಪ್ ಆಗಿದೆ ಅಂತ ನೋಡಿ. ಯಾವುದೋ ನಾರ್ಮಲ್ ಸ್ಟೇಷನ್ ಥರನೇ ಇಲ್ಲ ಇದು. ಮೇಲ್ಗಡೆ ನೋಡಿದ್ರೆ ಫುಡ್ ಕೋರ್ಟ್ ಇದೆ, ಕೆಳಗಡೆ IRCTC ಫುಡ್ ಟ್ರ್ಯಾಕ್ ಇದೆ, ಪ್ರೈವೇಟ್ ಓನರ್ಶಿಪ್ ಅವರ ರೆಸ್ಟೋರೆಂಟ್ಸ್ ಇದೆ, ರಿಟೈರಿಂಗ್ ರೂಮ್ಸ್ ಇದೆ. ಎಷ್ಟು ಮಾಡರ್ನೈಸ್ ಆಗಿದೆ ನೋಡಿ ಬೆಳಗಾವಿ ರೈಲ್ವೆ ಸ್ಟೇಷನ್. ಪೇಂಟಿಂಗ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಹಳೆ ಕಾಲದ ಟಿಕೆಟ್ಸ್ಗಳಿದೆ, ಇಲ್ಲಿ ಆರ್ಟ್ ವರ್ಕ್ಸ್ ಮಾಡಿದ್ದಾರೆ. ಎಷ್ಟು ಕ್ಲೀನಾಗಿ ಕೂಡ ಇದೆ ನೋಡಿ. ಬೆಳಗಾವಿ ಇಂಡಿಯನ್ ಏರ್ಫೋರ್ಸ್ ಮತ್ತು ಇಂಡಿಯನ್ ಆರ್ಮ್ಡ್ ಫೋರ್ಸ್ನ ಟ್ರೈನಿಂಗ್ ಸೆಂಟರ್ ಕೂಡ ಇದೆ. ಟೋಟಲಾಗಿ 642 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ಘಟಪ್ರಭಾ ನದಿ ಮೇಲೆ ಇರುವಂತಹ ಚಿಕ್ಕದಾದಂಥ ಊರು ಘಟಪ್ರಭಾಗೆ ಸ್ವಾಗತ. ಸ್ಟೇಷನ್ ಕೋಡ್ ಬಂದು GPB. ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕು 12:29ಕ್ಕೆ ಇಲ್ಲಿಗೆ ಬರುತ್ತೆ ಮತ್ತು 12:30ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಹರಿಪ್ರಿಯ ಎಕ್ಸ್ಪ್ರೆಸ್ಗೆ ಇಲ್ಲಿ ಕೊಟ್ಟಿರೋದು. ನಾವು ಇಲ್ಲಿಗೆ 25 ನಿಮಿಷ ಲೇಟಾಗೆ ಬಂದಿದ್ದೀವಿ. ಟೋಟಲಾಗಿ 671 ಕಿಲೋಮೀಟರ್ ಕಡಪದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ರಾಯಬಾಗ್ ರೀಚ್ ಆಗಿದೆ. ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಮಧ್ಯಾಹ್ನ 12:57ಕ್ಕೆ ಇಲ್ಲಿಗೆ ಬರುತ್ತೆ ಮತ್ತು 58ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಕೊಟ್ಟಿರೋದು. ನಾವು ಇಲ್ಲಿಗೆ 25 ನಿಮಿಷ ಲೇಟಾಗೆ ಬಂದಿದ್ದೀವಿ. ಈ ಜಾಗದ ಹೆಸರು ಅಂದರೆ ರಾಯಬಾಗ್ ಅನ್ನೋದು 2 ಬೇರೆ ಬೇರೆ ಪದದಿಂದ ಬಂದಿರೋವಂಥದ್ದು. ಒಂದು ರಾಯ್ ಅಂದರೆ ರಾಜ ಅಂತ, ಮತ್ತು ಬಾಗ್ ಅಂದರೆ ಹುಲಿ ಅಂತ. ಸೊ ಇದೆರಡು ಸೇರಿಸಿದ್ರೆ ರಾಯಬಾಗ್ ಅಂತ ಈ ಜಾಗಕ್ಕೆ ಹೆಸರು ಬಂದಿದೆ. ಎಲ್ಲರೂ ನಾನು ನಿಮ್ಗೆ ಆಲ್ರೆಡಿ ಒಂದು ಸತಿ ಹೇಳಿದ್ದೆ, ಪ್ರತಿ 100 ಕಿಲೋಮೀಟ್ರಿಗೂ ಅಥವಾ ಪ್ರತಿ 50 ಕಿಲೋಮೀಟ್ರಿಗೂ ಜಾಗ ಬದಲಾಗುತ್ತೆ, ಜನರು ಬದಲಾಗ್ತಾರೆ, ತಿಂಡಿ ತಿನಿಸುಗಳು ಬದಲಾಗುತ್ತೆ, ಮತ್ತು ಭಾಷೆ ಬದಲಾಗುತ್ತೆ. ಆವಾಗಲೇ ಲೋಂಡಾ ಹತ್ರ ನೋಡಿದ್ರೆ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಹೋಗ್ತಾ ಇದ್ವಿ. ಆದರೆ ಇವಾಗ ರಾಯಬಾಗ್ ಹತ್ರ ನೋಡಿ, ಈ ಥರ ಇದೆ. ಸೊ ಟ್ರಾವೆಲ್ ಮಾಡ್ತಿದ್ದಂಗೂ ಆ ಟೆರೇನ್ ಇರುತ್ತಲ್ಲ, ಅಂದರೆ ಆ ಪ್ರದೇಶ ಇರುತ್ತಲ್ಲ, ಅದು ಚೇಂಜ್ ಆಗ್ತಾ ಹೋಗ್ತಾನೇ ಇರುತ್ತೆ. ಸೊ ಇದು ಬಂದು ನಮ್ಮ ಕೌಂಟರ್ ಪಾರ್ಟ್, ಅಂದರೆ ತಿರುಪತಿಗೆ ಹೋಗ್ತಾರ ಹರಿಪ್ರಿಯ ಎಕ್ಸ್ಪ್ರೆಸ್ ಕ್ರಾಸ್ ಆಗ್ತಾಯಿದೆ.
ಕ್ಲೀನಿನೆಸ್ ಪರವಾಗಿಲ್ಲ, ಚೆನ್ನಾಗಿದೆ. ವಾಶ್ರೂಮಲ್ಲಿ ನೀರಿಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಟ್ರಾವೆಲ್ ಮಾಡಬೇಕಂದ್ರೆ ಬೇರೆ ಟ್ರೈನ್ ಚೂಸ್ ಮಾಡ್ತಿಲ್ಲ, ಇದೇ ಟ್ರೈನ್ ನೀರಿದ್ದರೆ ಓಕೆ, ಇದು ಬೇರೆ ಟ್ರೈನ್ಗಿಂತ ಇದು ಬೆಟ್ರ್ ಇದೆ, ಪರವಾಗಿಲ್ಲ, ಇದಾಗೆ ಮಾಡ್ತೀವಿ. ಟೈಮಿಂಗ್ಸ್ ಟೈಮಿಂಗ್ ಚೆನ್ನಾಗಿದೆ. ಸೊ ಓವರಾಲ್ 10ಕ್ಕೆ ಮಾರ್ಕ್ಸ್ ಕೊಡಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ? 7.5. ಸೊ ಟೋಟಲಾಗಿ 721 ಕಿಲೋಮೀಟರ್ ಕಡಪದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಮೀರಜ್ಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು MRJ. ಆ್ಯಕ್ಚುಯಲ್ ಅರೈವಲ್ ಟೈಮ್ 3:05ಕ್ಕೆ ಇಲ್ಲಿಗೆ ಬರುತ್ತೆ ಮತ್ತು 3:15 ಮಧ್ಯಾಹ್ನ ಇಲ್ಲಿಂದ ಹೊರಡುತ್ತೆ ಹರಿಪ್ರಿಯ ಎಕ್ಸ್ಪ್ರೆಸ್. ಆದರೆ ನಾವು ಇಲ್ಲಿಗೆ 2:28ಕ್ಕಲ್ಲ ನಾವು ಇಲ್ಲಿಗೆ ರೀಚ್ ಆಗೋಗಿದ್ದೀವಿ. ಸೊ ಅಂದರೆ 37 ನಿಮಿಷ ಬಿಫೋರ್ ಸ್ಕೆಡ್ಯೂಲ್ ಆಗಿ ನಾವು ಮೀರಜ್ ಜಂಕ್ಷನ್ನ ರೀಚ್ ಆಗಿದ್ದೀವಿ. ಇನ್ನು ಓವರಾಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಈಸಿಯಾಗಿ ನಾನು 9/10 ಅಂತ ಕೊಡ್ತೀನಿ. 1 ಮಾರ್ಕ್ ಏನಕ್ಕೆ ತೆಗಿತಾ ಇರೋದು ಅಂದರೆ ವಾಶ್ರೂಮ್ಸ್ ಕ್ಲೀನಾಗಿರಲಿಲ್ಲ. ವಾಟ್ರಿಂಗ್ ಹುಬ್ಳಿನಲ್ಲಿ ಆಗಿದ್ರೂ ಪ್ಯಾಸೆಂಜರ್ಸ್ ತಪ್ಪಂತಲೇ ಹೇಳ್ತೀನಿ. ಇದಕ್ಕೆ ವಾಟ್ರನ್ನ ವೇಸ್ಟ್ ಮಾಡಿ ಕೋಚಸಲ್ಲಿ ನೀರಿಲ್ದಿರಂಗೆ ಆಗೋಗಿತ್ತು. ಅದು ಬಿಟ್ಟು ಕೋಚಸ್ ಅಂತೂ ಸೂಪರ್ ಕ್ಲೀನಾಗಿತ್ತು, ಯಾವುದೇ ರೀತಿಯ ಸ್ಟಿಂಕಿಂಗ್ ಸ್ಮೆಲ್ ಕೂಡ ಇರಲಿಲ್ಲ. ಈ ಟ್ರೈನ್ನ ರೂಟ್ ಬಗ್ಗೆ ಮಾತಾಡಬೇಕಂದ್ರೆ ತಿರುಪತಿಯಿಂದ ರೇಣುಗುಂಟದಿಂದ ಕಡಪದಿಂದ ಗುಂತಕಲ್ಲಿಂದ ಹೊಸಪೇಟೆಯಿಂದ ಗದಗಿಂದ ಹುಬ್ಬಳ್ಳಿಯಿಂದ ಧಾರವಾಡ ಮೇಲೆ ಬೆಳಗಾವಿ ಕಡೆಯಿಂದ ಲೋಂಡಾಯಿಂದ ಮೀರಜ್ ಜಂಕ್ಷನ್ ನೀವು ರೀಚ್ ಆಗ್ತೀರಾ. ಈ ಒಂದು ರೂಟ್ನಲ್ಲಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಲಿ ನಾನು ಫೇಸ್ ಮಾಡಿಲ್ಲ. ಇನ್ನು ಊಟದ ಬಗ್ಗೆ ಹೇಳಬೇಕಂದ್ರೆ ನಾನು ಕಡಪದಿಂದ ಹತ್ಕೊಂಡಿದ್ದು, ಸೊ ಅಲ್ಲಂತೂ ಯಾವುದೇ ರೀತಿಯ ಫುಡ್ ಐಟಮ್ಸ್ ನಿಮಗೆ ಸಿಗೋದಿಲ್ಲ. ಇನ್ನು ಬೆಳಗ್ಗೆ ಹುಬ್ಬಳ್ಳಿ ಆದಮೇಲಿಂದ ಮಾತ್ರ ನಿಮಗೆ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ಸಿಗೋದು. ಸೊ ನೀವು ಜರ್ನಿ ಮಾಡ್ತಿದ್ದೀರಾ ಅಂದರೆ ಇದೊಂದು ಪಾಯಿಂಟ್ನ ನ್ಯಾಪ್ಕ ಇಟ್ಕೊಂಡು ನೀವು ಜರ್ನಿನ ಪ್ಲ್ಯಾನ್ ಮಾಡ್ಕೋಬೇಕು. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನು ತತ್ಕಾಲಲ್ಲಿ ಮಾಡ್ಕೊಂಡಿದ್ದು, ನನಗೆ ತತ್ಕಾಲ್ ಈ 505 ರುಪೀಸ್ ಆಯಿತು ಸ್ಲೀಪರ್ ಕ್ಲಾಸ್ಗೆ, GST ಅದೆಲ್ಲ ಎಕ್ಸ್ಕ್ಲೂಡ್ ಮಾಡಿ. ಜನರಲ್ ಸ್ಲೀಪರ್ ಕ್ಲಾಸಲ್ಲಿ ನೀವೇನಾದ್ರು ತೊಗೊತೀರಾ ಅಂದರೆ ಯೂಶ್ವಲಾಗಿ ನಿಮಗೆ 100+ ವೇಟಿಂಗ್ ಇದ್ದೇ ಇರುತ್ತೆ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ. ನಾನು ನಿಮ್ಮ ಸುಮಂತ್, ಸೈನಿಂಗ್ ಆಫ್ ಫ್ರಮ್ ಮೀರಜ್. ಬಾಯ್, ಮತ್ತೆ ಸಿಗೋಣ.